ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಆತ್ಮ ಬಂಧುಗಳಿಗೆ. ಒಂದು ಲಾವಂಚ ಕೃಷಿ ನೋಡೋಕ್ಕೆ ಬಂದಿದ್ದೇವೆ, ನೋಡೋಣ ಹೇಗಿದೆ ಅಂತ. ಈ ಲಾವಂಚ ಕೃಷಿಯನ್ನು ಯಾರು ಬೇಕಾದರೂ ಮಾಡ್ಬೋದು. ಲಾವಂಚ ಗಿಡ ನೋಡಿ, ಇದು ಬೀರೂರಲ್ಲಿ ಒಬ್ಬರು ಲಾವಂಚ ಗಿಡ ಹಾಕಿದ್ದಾರೆ. 3,000 ಬ್ಯಾಗ್ ಉಂಟು ಇದರಲ್ಲಿ. 95,000 ಕೊಟ್ಟರೆ 1,000 ಬ್ಯಾಗ್ ಅದಕ್ಕೆ ಬೇಕಾದ ಗಿಡ ಕೊಡ್ತಾರೆ. ಮಣ್ಣು, ಕೊಕ್ಕಪಿಟ್ಟು, ಕೊಟ್ಟಿಗೆ ಗೊಬ್ಬರ ನಾವೇ ಮಾಡ್ಕೊಳ್ಬೇಕು. ಅದನ್ನೆಲ್ಲ ಬ್ಯಾಗಿಗೆ ತುಂಬಿಸಿ ರೆಡಿ ಮಾಡಿದ ಮೇಲೆ ಅವರು ಗಿಡ ತಗೊಂಡು ಬರ್ತಾರೆ. ಆ ಕಂಪನಿಯವರು ಹೇಳುವ ಪ್ರಕಾರ ಇದರಲ್ಲಿ ಒಂದು ಬ್ಯಾಗಲ್ಲಿ 2.5 3 kg ಸಿಗುತ್ತೆ ಲಾವಂಚದ ರೂಟ್ಸು, ಬೇರುಗಳು ಅಂತ ಹೇಳ್ತಾರೆ. ನೋಡಬೇಕಷ್ಟೇ. ಅಗ್ರಿ ರೂಟ್ಸ್ ಅವರದು ಕೆಜಿಗೆ 150ರಿಂದ 200 ರೂಪಾಯಿ ಉಂಟು ಲಾವಂಚ ಬೇರಿಗೆ. ಅವರೇ ಬೈ ಮಾಡ್ತಾರೆ. ಲೈನ್ ಇಟ್ಟಿದ್ದಾರೆ 4 ಬ್ಯಾಗ್. ಮತ್ತು ಅದೇ ಕಂಪನಿಯವರು ಅಗ್ರಿಮೆಂಟ್ ಮಾಡಿ ಕೊಡ್ತಾರೆ, ನಾವೇ ಬೈ ಮಾಡ್ತೇವೆ ಅಂತ. ಈ ಲಾವಂಚ ಗಿಡ 11 ತಿಂಗಳಿಗೆ ಕಟಾವುಗೆ ಬರುತ್ತೆ. ಈ ಗಿಡವನ್ನು ಭತ್ತ ನಾಟಿ ಮಾಡಿದಾಗೆ ಮಾಡೋದು, ಕೆಸರು ಗದ್ದೆಯಲ್ಲಿ ಮಾಡಿದ ರೀತಿಯೇ ಮಾಡಬೇಕಂತೆ. 1 ತಿಂಗಳು ಬೇಕು. ಇದು ಗಿಡ ಬೆಳೀತದ ಇಲ್ವ ಅಂತ ನೋಡಬೇಕಾದ್ರೆ, ಬದುಕ್ತದ ಇಲ್ವ ಅಂತ ನೋಡಬೇಕಾದ್ರೆ 1 ತಿಂಗಳು ಬೇಕಂತೆ. 4 ತಿಂಗಳಾದ ಮೇಲೆ ಅದನ್ನು ಒಮ್ಮೆ ಫುಲ್ಲು ಕಟ್ ಮಾಡಲಿಕ್ಕೆ ಉಂಟು. ನಾವು ದನಕ್ಕೆ ಹುಲ್ಲು ಕಟ್ ಮಾಡಿ ಹಾಕ್ತೇವೆ, ಅದೇ ರೀತಿ ಕಟ್ ಮಾಡಬೇಕು. ಮತ್ತು ವಾಪಸ್ 3 ತಿಂಗಳಿಗೆ ಒಮ್ಮೆ ಕಟ್ ಮಾಡಬೇಕಂತೆ. 3 ಸಲ ಕಟ್ ಮಾಡಬೇಕಂತೆ ಈ 11 ತಿಂಗಳಲ್ಲಿ. ಅವರದ್ದು ಲೆಕ್ಕ 1,000 ಬ್ಯಾಗ್ ಕೊಡೋದು 95,000ಕ್ಕೆ. ಇವರು 95,000ದ್ದು ಅದೇ 3,000 ಬ್ಯಾಗ್ ಹಾಕಿದ್ದಾರೆ. ಇವರಿಗೆ ಆಲ್ರೆಡಿ 4,75,000 ಖರ್ಚಾಗಿದೆ ಅಂತೆ. ಮಣ್ಣು, ಗೊಬ್ಬರ ಎಲ್ಲ ತುಂಬಿಸೋದು, ನೀರು, ಪೈಪಿಂಗ್, ಅದು ಇದು ಎಲ್ಲ ಸೇರಿ ಇವರಿಗೆ 4,75,000 ಖರ್ಚಾಗಿದೆ ಅಂತ ಹೇಳ್ತಾಯಿದ್ರು. ಇನ್ನು 3 ತಿಂಗಳು ಉಂಟು ಇವರಿಗೆ ಕಟಾವು ಮಾಡೋಕ್ಕೆ. ಹಾಗೆ ನಮಗೆ ಒಂದು ಬ್ಯಾಗಲ್ಲಿ ಎಷ್ಟು ಬರ್ತದೆ ಅಂತ ನಮಗೆ ಐಡಿಯಾ ಇಲ್ಲ ಅಂತ ಹೇಳಿದರು. ನೋಡಿಕೊಂಡು ಆಮೇಲೆ ನೀವು ಮುಂದುವರಿಯಿರಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಹಾಗೆ ಕಾಯ್ತಾ ಇದ್ದೇವೆ. ಇನ್ನು 3 ತಿಂಗಳು ಕಳೀಲಿ, ಆಮೇಲೆ ಮಾಡುವ ನಾವು ಕೂಡ ಅಂತ. ನಮಗೆ ಒಂದು 2.5-3 kg ಒಂದು ಬ್ಯಾಗಲ್ಲಿ ಬಂದರೆ ನಮಗೆ ಲಾಭ, ಇಲ್ಲದ್ರೆ ಸ್ವಲ್ಪ ಕಷ್ಟ ಅಂತ ಹೇಳ್ತಾಯಿದ್ರು ಅವರು. ನೋಡಬೇಕು ಏನಾಗುತ್ತೆ ಅಂತ. ಇವರು ಸಂಜೆ ಮತ್ತು ಬೆಳಿಗ್ಗೆ 1 ಗಂಟೆ ನೀರು ಹಾಕ್ತಾರೆ ಪೈಪಲ್ಲಿ, ಸ್ಪ್ರಿಂಕ್ಲರಲ್ಲಿ. ಫುಲ್ಲು ಗಿಡದ ಬುಡದಲ್ಲಿ ಅದೇ ಗ್ರೋ ಬ್ಯಾಗ್ ಕೆಳಗೆ ಎಲ್ಲ ಫುಲ್ಲು ನೀರು ನಿಂತಿದೆ. ಅಂದರೆ ತುಂಬ ನೀರು ಬೇಕಂತೆ, ಮತ್ತು ತುಂಬ ಬಿಸಿಲು ಬೇಕು ಇದಕ್ಕೆ. ತುಂಬ ಬಿಸಿಲಿರುವ ಜಾಗದಲ್ಲಿ ಮಾತ್ರ ಆಗೋದು. ಇದು ಸುತ್ತಮುತ್ತ ಎಲ್ಲಿ ಮನೆ ಉಂಟು ನೋಡಿ, ಅದರ ಮಧ್ಯದಲ್ಲಿ ಹಾಕಿದ್ದಾರೆ ಸೈಟಲ್ಲಿ. 3,000 ಬ್ಯಾಗ್ ಹಾಕಿದ್ದಾರೆ ಅಂದರೆ ಗ್ರೇಟೇ. ನಮ್ಮ ಮನೆಯ ಸುತ್ತಮುತ್ತ ಜಾಗ ಇದ್ದರೆ ಇದನ್ನು ಒಳ್ಳೆ ಬಿಸಿಲಿದ್ದ ಜಾಗದಲ್ಲಿ ಇದನ್ನು ಮಾಡ್ಬೋದು. ಈ ಲಾವಂಚ ಮಾಡಿದ ಜಾಗದಲ್ಲಿ 25 ವರ್ಷದ ಹುಡುಗ ತುಂಬ ಇಂಟ್ರೆಸ್ಟ್ ಇಟ್ಟು ಈ 3,000 ಬ್ಯಾಗನ್ನು ಅವನೇ ಮಾಡಿದ್ದು. ಅವನು ಜಾಬ್ಗೆ ಹೋಗ್ತಾ ಇಲ್ಲ, ಇದು ಈ ರೀತಿ ಮಾಡೋದು ಅವನಿಗೆ ಇಂಟ್ರೆಸ್ಟ್ ಅಂತೆ, ಅದಕ್ಕೆ ಮಾಡಬೇಕು ಅಂತ ಮಾಡ್ತಾ ಇದ್ದಾನೆ. ಫ್ಯಾಮಿಲಿ ಸಪೋರ್ಟ್ ಫುಲ್ ಉಂಟು. ಅಪ್ಪ, ಅಮ್ಮ, ಮತ್ತೊಂದು ಅಣ್ಣ, ತಮ್ಮ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಒಳ್ಳೆ ಫ್ಯಾಮಿಲಿ, ಖುಷಿ ಆಯಿತು ಆ ಫ್ಯಾಮಿಲಿಯನ್ನು ಮೀಟಾಗಿ. ಈ ಲಾವಂಚ ಮಾಡಿದ ಫ್ಯಾಮಿಲಿಗೆ ಒಳ್ಳೆಯದಾಗಲಿ. ಅವರು ಅಂದುಕೊಂಡ ರೀತಿಯಲ್ಲಿ ಒಂದೊಂದು ಬ್ಯಾಗಲ್ಲಿ 3 kg ಬರಲಿ, ಆ ಫ್ಯಾಮಿಲಿ ಅಂದುಕೊಂಡ ಟಾರ್ಗೆಟ್ ರೀಚ್ ಆಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ಕೇಳಿಕೊಳ್ತಾ. ನೋಡಿ, ಈ ಅಡಿಕೆ ಗಿಡನ ನಾನೇ ಪ್ಯಾಕೆಟಲ್ಲಿ ಹಾಕಿದ್ದೇನೆ ತಂದು. ನೋಡಬೇಕು ಬದುಕ್ತದ ಸಾಯ್ತದ ಅಂತ. ದೊಡ್ಡ ಗಿಡ ಆಗಿದೆ, ಸಣ್ಣ ಗಿಡ ಆದರೆ ಬದುಕಬಹುದು ಅಂತ ಹೇಳ್ತಾಯಿದ್ರು ಎಲ್ಲರೂ. ದೊಡ್ಡ ಗಿಡ ಆದ ಕಾರಣ ಬದುಕೋದು ಡೌಟು ಅಂತ ಕಾಣ್ತದೆ. ನೋಡಬೇಕು, ನೀರು ಹಾಕ್ತಾಯಿದ್ದೇವೆ ಪ್ಯಾಕೆಟಲ್ಲಿ ಹಾಕಿ. ಬದುಕಿದರೆ ನೋಡೋಣ, ಎಲ್ಲಿಯಾದರೂ ಹಾಕ್ಬೋದಲ್ಲ ಅಂತ. ವೇಸ್ಟ್ ಆಗ್ತಾಯಿತ್ತು ಒಂದು ಕಡೆ ಗಿಡ ಎಲ್ಲ, ಅದಕ್ಕೆ ತಂದು ನೆಟ್ಟಿದ್ದೇನೆ. ನೋಡಿ, ಈ ಕೆರೆಯಲ್ಲಿ ತಾವರೆ ಗಿಡ ತುಂಬಿ ಹೋಗಿದೆ ಈ ಕೆರೆಯಲ್ಲಿ. ಈಗ ಕೆರೆಗಳು ಎಲ್ಲಿ ಕಾಣ ಸಿಗುವುದಿಲ್ಲ ನಮಗೆ ನೋಡಲಿಕ್ಕೆ. ತಾವರೆ ತುಂಬಿದ ಕೆರೆಗಳು ಕಡಿಮೆ ಅಲ್ವಾ. ನೋಡಿ, ಇದು ದೊಡ್ಡ ತಾವರೆ, ದೊಡ್ಡ ಕೆರೆನಲ್ಲ, ಸಣ್ಣ ಕೆರೆ. ಆದರೂ ತಾವರೆಗಳೆಲ್ಲ ತುಂಬ ತಾವರೆ ಎಳೆನೇ ತುಂಬಿ ಹೋಗಿದೆ ಆ ಕೆರೆಯಲ್ಲಿ. ಸ್ವಲ್ಪ ನೀರಿತ್ತು, ಹಾಗೆ ಸ್ವಲ್ಪ ಒಂದು ಗಿಡ ಟಬ್ಬಲ್ಲಿ ನೀರು ಹಾಕಿ ಅದರಲ್ಲಿ ಕೆಸರು ತುಂಬಿಸಿ ಅದಕ್ಕೆ ಗಿಡ ನೆಟ್ಟಿದ್ದೇವೆ. ನೋಡಬೇಕು ಬರ್ತದ ಅಂತ. ದೊಡ್ಡ ತಾವರೆ ಇದು. ಕೆಲವರು ತಾವರೆ ಗಿಡ ಮಾರ್ತಾ ಇರ್ತಾರೆ, ಬೀಜ ಎಲ್ಲ ಕೊಡ್ತಾರೆ. ಆದರೆ ಅವರು 600-700 ರೂಪಾಯಿ ಒಂದೊಂದು ಕಲರ್ ತಾವರೆಗೆ ಕೇಳ್ತಾರೆ. ಇದು ನಮಗೆ ಕೆರೆಯಲ್ಲಿ ಫ್ರೀಯಾಗಿ ಸಿಕ್ಕಿತ್ತು, ಹಾಗೆ ತಂದು ಹಾಕಿದ್ದೇವೆ. ದುಃಖ ಏನು ಹೇಳುತ್ತದೆ ಎಂದರೆ, ಇನ್ನೂ ಧ್ಯಾನ ಮಾಡು ಅಂತ. ನಿಮಗಿಷ್ಟು ದುಃಖವಿದ್ದರೆ ಅಷ್ಟು ಧ್ಯಾನ ಮಾಡಿ, ಸ್ವಲ್ಪ ದುಃಖವಿದ್ದರೆ ಸ್ವಲ್ಪ ಧ್ಯಾನ ಮಾಡಿ. ಆದರೆ ದುಃಖವೇ ಇಲ್ಲದೆ ಇದ್ದಾಗ ನೀವು ಧ್ಯಾನ ಮಾಡುವ ಅವಶ್ಯಕತೆಯೇ ಇಲ್ಲ. ನಿನ್ನಲ್ಲಿರುವ ದುಃಖ ನೀನು ಎಷ್ಟು ಧ್ಯಾನ ಮಾಡಬೇಕೋ ನಿಮಗೆ ಹೇಳುತ್ತದೆ.
ನಿಮ್ಮಲ್ಲಿರುವ ಹಸಿವು ನೀವು ಎಷ್ಟು ತಿನ್ನಬೇಕು ನಿಮಗೆ ಹೇಳುತ್ತದೆ. ಯಾರೂ ಹೇಳುವ ಅವಶ್ಯಕತೆ ಇಲ್ಲ. ಇದು ನನ್ನ ತಂಗಿ ಮನೆದು ತಾವರೆ ಹೂವು ಎಲ್ಲ ಟಬ್ಬಲ್ಲಿ ಹಾಕಿ ಸ್ವಲ್ಪ ತಾವರೆ ಬೆಳೆಸಿದಾಳೆ. ಅವಳು ಕೂಡ ಎಲ್ಲ ಕಲರ್ಸ್ ಅವಳದೇ. ಅವಳು ಎಲ್ಲ ಅಮೌಂಟ್ ಕೊಟ್ಟೇ ತರಿಸಿದ್ದು. 1600 ರೂಪಾಯಿ 700 ರೂಪಾಯಿ ಒಂದೊಂದು ಕಲರ್ಗೆ ಕೊಟ್ಟು ತಂದು ಟಬ್ಬಲ್ಲಿ ಹಾಕಿ ಮನೆ ಬಾಗಿಲಲ್ಲಿ ಬೆಳೆಸ್ತಾ ಇದ್ದಾಳೆ ನೋಡಿ ಅಂತೆ. ಈ ಎಲ್ಲ ತಾವರೆ ಹೂವು ನನ್ನ ತಂಗಿ ಮನೆಯದ್ದೇ. ಒಂದೊಂದು ಫೋಟೋ ಕಳಿಸಿದ್ಲು ಹೂವಿದ್ದು. ಇವಾಗ ಜಾಸ್ತಿ ಹೂವು ಆಗ್ತಾ ಉಂಟು ಮಳೆಗಾಲದಲ್ಲಿ. ಯಾರಿಗಾದರೂ ಲಾವಂಚ ಕೃಷಿ ಮಾಡಬೇಕು ಅಂತ ಹೇಳಿದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಬರ್ತದೆ ಲಾವಂಚ ಕೃಷಿ ಮಾಡಿದವರದೆಲ್ಲ. ಮತ್ತು ಆ ಕಂಪನಿಯವರ ನಂಬರ್, ಅಗ್ರಿ ರೂಟ್ಸ್ ಅವರ ನಂಬರ್ ಕೂಡ ಅದರಲ್ಲಿ ಉಂಟು. ಲಾವಂಚ ಮಾಡುವ ಇಂಟ್ರೆಸ್ಟ್ ಇದ್ದರೆ ನಂಬರ್ ಹುಡುಕಿ ಮಾಡಿ. ಇದು ಕುವೈತ್ ಸಿಟಿ. ನನ್ನ ಮಗ ಅಲ್ಲಿ ಜಾಬಲ್ಲಿದ್ದಾನೆ. ಹಾಗೆ ಅಲ್ಲಿದ್ದು ಸಿಟಿದೊಂದು ಸೀನ್ ತೋರಿಸುವ ಅಂತ. ಹೊರಗಡೆ ಬಿಸಿಲಿಗೆ ಮೂಗಿಂದ ರಕ್ತ ಎಲ್ಲ ಬರ್ತಾ ಇರ್ತದೆ ಅಂತ ಹೇಳ್ತಾನೆ. ಬಿಸಿಲು ಸಹಿಸಲಾಗುವುದಿಲ್ಲ ಅಂತ. ಮತ್ತು ಪಕ್ಷಿಗಳು ಅಲ್ಲಲ್ಲಿ ಬಿದ್ದಿರ್ತವೆ ಅಂತೆ ಸತ್ತು ಬಿಸಿಲಿಗೆ. ಇನ್ನು 2 ತಿಂಗಳು ಬಿಸಿಲುಂಟಂತೆ. ಆಮೇಲೆ ಸ್ವಲ್ಪ ಚಳಿ ಅಂತೆ. ಆಮೇಲೆ ಹಾಗೆ ನಿಂತಲ್ಲೇ ಫುಲ್ ಬೆವರಿ ಚಂಡಿ ಆಗ್ತೇವೆ ಅಂತ ಹೇಳ್ತಾನೆ. ಬೆಕ್ಕಿನ ಮರಿ ಆಟ ಆಡ್ತಾ ಉಂಟು ನೋಡಿ. 3 ತಿಂಗಳ ಮರಿ ಇದು. ಯಾರು ಬಿಟ್ಟು ಕೊಡ್ತಾ ಇಲ್ಲ. ಇಬ್ಬರು ಒಂದೇ ಲೆಕ್ಕ ಇದ್ದಾರೆ, ಹುಷಾರು. ಇಲ್ಲಿ ನಾಯಿಗೂ ಬೆಕ್ಕು ಮರಿಗೂ ಗಲಾಟೆ ಆಗ್ತಾ ಉಂಟು ನೋಡಿ ಅಂತೆ. ಹಾಸನದಿಂದ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೇನೆ ರೈಲಲ್ಲಿ. ರೈಲು ಮಾರ್ಗದಲ್ಲಿ ಕಾಣುವ ಸುಂದರವಾದ ಪರಿಸರ. ಹಾಸನದಿಂದ ಸುಬ್ರಹ್ಮಣ್ಯಕ್ಕೆ ಬರುವ ರೈಲು ಮಾರ್ಗದಲ್ಲಿ ಕಾಣಲು ಸಿಗುವ ಸುಂದರವಾದ ಹಸಿರು ಪ್ರಕೃತಿ ಲೋಕ. ಮಂಜು ಮುಸುಕಿದ ಬೆಟ್ಟಗಳು ನೋಡುವುದೇ ಒಂಥರ ಖುಷಿ. ರೈಲಲ್ಲಿ ತುಂಬ ಮಕ್ಕಳಿದ್ರು. ಆ ಮಕ್ಕಳು ತುಂಬ ಬೊಬ್ಬೆ ಆಗ್ತಾಯಿದ್ರು. ಸುರಂಗ ಮಾರ್ಗದಲ್ಲಿ ಹೋಗುವಾಗ ಮಕ್ಕಳಿಗೆ ಓರು ಬೊಬ್ಬೆ ಆಗ್ತಾಯಿದ್ರು. ಮತ್ತು ಈ ಪರಿಸರ ನೋಡೋದೇ ಒಂಥರ ಖುಷಿಯಾಗಿರ್ತದೆ. ಬೆಟ್ಟ, ಕಾಡು, ಗುಡ್ಡ, ಮಂಜು ಮುಸುಕಿದ ವಾತಾವರಣ, ಮುಗಿಲೆತ್ತರಕ್ಕೆ ಎದ್ದು ನಿಂತಿರುವ ಬೆಟ್ಟಗಳು, ನಿಧಾನಕ್ಕೆ ಚಲಿಸುವ ರೈಲು ನೋಡೋದೇ ಖುಷಿಯಾಗಿರ್ತದೆ. ಆದರೆ ಮಳೆಗಾಲದಲ್ಲಿ ನೋಡೋದೇ ಒಂಥರ ಬೇರೆಯೇ ಖುಷಿ. ಯಾಕೆಂದರೆ ಬೆಟ್ಟ ಗುಡ್ಡಗಳಿಂದ ನೀರು ಹಿಡಿಯುವುದನ್ನು ನೋಡೋದೇ ಒಂಥರ ಖುಷಿಯಾಗಿರ್ತದೆ. ಹಾಸನದಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವ ರೈಲು ಮಾರ್ಗದಲ್ಲಿ 47 ಸುರಂಗ ಮಾರ್ಗ ಉಂಟು ಅಂತ ಹೇಳ್ತಾರೆ. ಕೆಲವರು 56 ಲೆಕ್ಕ ಮಾಡಿಲ್ಲ. ಒಂದು ಸುರಂಗ ಮಾರ್ಗ ಸಿಗ್ತಾ ಇರ್ತದೆ. ಹೋಗೋದೇ ಒಂಥರ ಖುಷಿಯಾಗ್ತದೆ. ನಾನು ಫಸ್ಟ್ ಟೈಮು ಇದರಲ್ಲಿ ಈ ಟ್ರೈನಲ್ಲಿ ಹೋಗ್ತಾ ಇದ್ದೇನೆ ಹಾಸನದಿಂದ ಸುಬ್ರಹ್ಮಣ್ಯಕ್ಕೆ. ಆ ಕಾರಣದಿಂದ ಈ ವಿಡಿಯೋ ಮಾಡಲಿಕ್ಕೆ ಆಯಿತು. ಖುಷಿ ಆಯಿತು ಹೋಗಿ. ಇನ್ನು ಮುಂದೇನೂ ಹೋಗಬೇಕು ಅಂತ ಅನಿಸ್ತದೆ. ಯಾರಾದರೂ ಸಣ್ಣ ಮಕ್ಕಳಿದ್ರೆ ಇಂಥ ಟ್ರೈನಲ್ಲಿ ಈ ರೀತಿ ಕರ್ಕೊಂಡು ಹೋಗಿ ಸುಬ್ರಹ್ಮಣ್ಯದಿಂದ ಹಾಸನ ಮಾರ್ಗವಾಗಿ ಬರ್ಬೋದು. ಮಂಗಳೂರಿಗೆ ಹೋಗ್ಬೋದು, ಹಾಸನದಿಂದ ಮಂಗಳೂರಿಗೆ ಹೋಗ್ಬೋದು ಟ್ರೈನಲ್ಲಿ. ಎಲ್ಲ ಅನುಕೂಲ ಇದೆ. ನಿಧಾನಕ್ಕೆ ಹೋಗೋದು ಇಲ್ಲಿ ಟ್ರೈನು. ಯಾಕೆಂದರೆ ಸ್ವಲ್ಪ ಬೆಟ್ಟದಲ್ಲಿ ಹತ್ಕೊಂಡು ಹೋಗಬೇಕಾದ ಕಾರಣದಿಂದ ನೋಡಿ ಸುರಂಗ ಮಾರ್ಗದಲ್ಲಿ ಮಕ್ಕಳು ಹೇಗೆ ಬೊಬ್ಬೆ ಆಗ್ತಾರೆ ಅಂತ. ಸುರಂಗ ಮಾರ್ಗ ಕೆಲವಾಗೆ ಗುಂಡಿಯಲ್ಲಿ
ಇಂಥ ಪ್ರಕೃತಿಯನ್ನು ನೋಡುವುದೇ ಒಂಥರ ಖುಷಿ. ಇದನ್ನು ಅನುಭವಿಸಲಿಕ್ಕೆ ನಮಗೆ ತುಂಬ ಯೋಗ ಇದೆ ಅಂತ ಅಂದುಕೊಂಡಿದ್ದೇನೆ. ಹಾಸನದಲ್ಲಿ 10 ಗಂಟೆಗೆ ಕೂತವಳು ಮಧ್ಯಾಹ್ನ 2:30ಗೆ ನಾವು ಸುಬ್ರಹ್ಮಣ್ಯಕ್ಕೆ ತಲುಪಿದ್ದು. ಅಷ್ಟು ನಿಧಾನ ಹೋಗ್ತದೆ, ಯಾಕೆಂದರೆ ಬ್ಯಾಂಗ್ಳೂರಿಗೆ ಹೋಗಿ ಬರ್ಬೋದು ಅಷ್ಟು ಆ ಟೈಮಲ್ಲಿ. ಅಷ್ಟು ಕಡಿಮೆ ದೂರಕ್ಕೆ ಅಷ್ಟು ಲೇಟ್ ಆಗುತ್ತೆ ಹೋಗಲಿಕ್ಕೆ. ಯಾಕೆಂದರೆ ತುಂಬ ಬೆಟ್ಟದಿಂದ ಹೋಗಬೇಕು, ಮತ್ತು ಸುರಂಗ ಮಾರ್ಗದಿಂದ ಹೋಗಬೇಕು. ಆ ಕಾರಣದಿಂದ ಇದು ತುಂಬ ಸ್ಲೋ ಆಗಿ ಹೋಗ್ತದೆ, ನಿಧಾನವಾಗಿ ಹೋಗ್ತದೆ. ಹಾಗೆ ನಮಗೆ ಪ್ರಕೃತಿಯನ್ನು ತುಂಬ ನೋಡಲಿಕ್ಕೆ ಅಂತ ತುಂಬ ಖುಷಿ ಆಗ್ತದೆ ಈ ರೀತಿ ಟ್ರೈನ್ ನಿಧಾನಕ್ಕೆ ಹೋಗುವ ಕಾರಣ. ಮತ್ತು ನಾನು ಮಾತನಾಡೋರು ವಾಯ್ಸ್ ಮಂಗಳೂರದು, ನಮ್ಮ ಭಾಷೆ ಮಂಗಳೂರು ಭಾಷೆ ಎಲ್ಲ ಮಿಕ್ಸ್ ಆಗಿ ಬರ್ತದೆ, ತುಳು ಕನ್ನಡ ಎಲ್ಲ. ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಕ್ಷಮೆ ಇರಲಿ. ಎಲ್ಲರಿಗೂ ಹೊಸದಾಗಿ ಯಾರಾದರೂ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್, ನಿಮಗೆ ಹೆಲ್ಪ್ ಆಗುತ್ತೆ. ಪ್ರಪಾತವ ಭಯಂಕರ ಪ್ರಪಾತ, ಏನು ಉಳಿಯಲ್ಲ. ನೋಡ್ಲಿ ಅಂತಲೇ ನೀಟಾಗಿ ಹೋಗ್ತಾರಲ್ವಾ. ದೇವಸ್ಥಾನ ಇಲ್ಲ ಕಣಪ್ಪ, ನೋಡ ಎತ್ತರ ಚಿಕ್ಕನ ಎತ್ತರ ಆಯ್ತಲ್ಲ, ಮಂಜು ಅಲ್ಲಿ ಕೌಕೊಂಡು ಮಳೆ ಬರೋದಲ್ಲೇ, ಅದೇ ಮಳೆ.
ಎಷ್ಟು ಚಂದ ಉಂಟಲ್ಲ, ಕುತ್ಕೊಳ್ತೀರಾ? ಚೂರಾಯ್ತಾ? ನಿನ್ನ ಕಂಡು ಹಿಡಿದಿಲ್ಲ ಉದದ ಮೇಲೆ ಉಗುದು. ಹೌದು, ಅದನ್ನು ಮಾಡ್ತಾರೆ ನೋಡು. ಹೌದೌದು, ಖುಷಿ ಆಗುತ್ತೆ. ತೇಲಾಡ್ಬೇಕಲ್ಲಿ ಅಂತ. ಮೂರು ಗುಡ್ಡ ಹೌದು, ಎಲ್ಲ ಒಟ್ಟಿಗೆ ಬರುತ್ತೆ ನೋಡಿ, ನಿಮ್ಗೆ ಸಿಗುತ್ತೆ ಎಲ್ಲ. ಫೋಟೋ ತಗೊಳ್ಬೋದು.
ಬಟಾಣಿ ಕಡ್ಲೆ ಬೀಜ ಬಟಾಣಿ ಮಸಾಲ ಕಡ್ಲೆ ಬೀಜ ಉಳ್ಳಾಗಡ್ಡ ಬಟಾಣಿ ಎಲ್ಲ ನಾಲ್ಕು ಹೋದ್ರೆ ಏನು ಬಂದಿದ್ದಾವ ನೋಡ್ರಿ ತಳಗೆ ಇದೇ ಇದೇ ಥರ ಕಾಡು ಆದರೆ ಇದಲ್ಲ ಬಂಡೀಪುರ. ಹೈವೇ ಎಲ್ಲ ನೋಡ್ರಿ ಹೈವೇ ಕಾಣ್ತಾ ಇತ್ತು. ನೋಡಿ ಅಲ್ಲಿ ನೀರಿಲ್ಲಿ ಅದು ಹೂವಲ್ಲಿ ಕಾಣ್ತಾ ಉಂಟು ನೀರಿಲ್ಲಿ. ನೀರು ನೋಡಿ ಅಲ್ಲಿ ಇಲ್ಲಿ ಅದು ನೀರು ಬಿಳಿ 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 ಕಾಣುತ್ತೆ ಹೂವಲ್ಲಿ ನೋಡಿ ಬೆಟ್ಟದ. ಅದಕ್ಕೆ ಮಳೆಯಲ್ಲಿ ಅಲ್ಲೆಲ್ಲೋ ನೀರು ಗೊತ್ತಾಯ್ತು ನೀರು ಗೊತ್ತಾಯ್ತು ಬೆಳ್ಳಗೆ ಹೈವೇ ಕಾಣ್ತೈತೆ ಹೈವೇ ಅಲ್ಲಿ ಹೋಗ್ತಿದ್ರೆ ನಮ್ಮನ್ನು ನೋಡಿರೋರು ಎಷ್ಟು ಹುಡುಗೈತಿ ಅಲ್ಲಿ ಎಷ್ಟು ಹುಡುಗೈತಿ ನೋಡಿ ಧನ್ಯವಾದಗಳು ನನ್ನ ವಿಡಿಯೋ ನೋಡಿದ ಎಲ್ಲ ಆತ್ಮ ಬಂಧುಗಳಿಗೆ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಮಸ್ಕಾರ, ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ.